ಮೇಡಮ್ ನಾಳೆ ವ್ಯಾಲೆಂಟೈನ್ಸ್ ಡೇ ಇದೆ. ನಿಮ್ಮ ಪ್ಲಾನಿಂಗ್ಸ್ ಏನಾದ್ರು ಇದೆಯಾ? ಆ್ಯಸ್ ಸಚ್ ಏನು ಪ್ಲ್ಯಾನ್ ಮಾಡಿಲ್ಲ. ಅಕಾರ್ಡಿಂಗ್ ಟು ಮೀ, ನಾನು ಮತ್ತು ನನ್ನ ಹಸ್ಬೆಂಡ್ ಪ್ರಕಾರ ಎವ್ರಿ ಡೇ ಈಸ್ ಅ ವ್ಯಾಲೆಂಟೈನ್ಸ್ ಡೇ ಇಸ್ ವಾಟ್ ಐ ಥಿಂಕ್. ದಟ್ಸ್ ವಾಟ್, ಎವ್ರಿ ಡೇ ಈಸ್ ಅ ಸೆಲೆಬ್ರೇಷನ್ ವೆನ್ ಯು ಮ್ಯಾರಿಡ್, ಹಸ್ಬೆಂಡ್ ಆ್ಯಂಡ್ ವೈಫ್ ಜೊತೆಗಿದ್ದಾಗ. ಬಟ್ ಒಬ್ರೊಬ್ರು ಅದನ್ನು ಸ್ಪೆಷಲ್ ಡೇ ಆಗಿ ಸೆಲೆಬ್ರೇಟ್ ಮಾಡ್ತಾರೆ. ನಾನು ಅದನ್ನ ಇಲ್ಲ ಅಂತ ಹೇಳೋದಿಲ್ಲ, ಇದು ನನ್ನ ಪರ್ಸ್ನಲ್ ವ್ಯೂ. ಮೇಡಮ್ ಇವಾಗ ಪ್ರತಿದಿನಾನು ನಮಗೆ ಪ್ರೇಮಿಗಳ ದಿನ ಅಂತ ಹೇಳ್ತಾ ಇದ್ರಿ. ಈ ಒಂದು ಗುಟ್ಟನ್ನು ಹೇಗೆ ಕಾಪಾಡ್ಕೊಂಡು ಹೋಗೋದು? ಇವಾಗ ಬೇರೆ ಬೇರೆ ನೋಡಿದರೆ ಮನೆಯಲ್ಲಿ ಕೌಟುಂಬಿಕ ಕಲಹಗಳು, ಜಗಳಗಳು ಎಲ್ಲ ಜಾಸ್ತಿ ಇರ್ತವೆ. ನಿಮಗೆ ಗುಟ್ಟೇನು? ಇಬ್ಬರು ಅದು ಹೇಳ್ತಾರಲ್ಲ, ಜನ ಜಾಸ್ತಿ ಇದ್ದಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದ್ದೇ ಇರುತ್ತೆ. ಫ್ಯಾಮಿಲಿ ಅಂತಂದಮೇಲೆ ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆ. ಅದನ್ನೇ ದೊಡ್ಡದಾಗಿ ಮಾಡ್ಕೊಳ್ತಾ ಹೋದರೆ ಯಾವ ಸಂಬಂಧಗಳು ಉಳಿಯೋದಿಲ್ಲ. ಆ ಕಾಂಪ್ರಮೈಸಿಂಗ್ ನೇಚರ್ ಇದ್ದಾಗೇ ನನಗನ್ಸೋ ಮಟ್ಟಿಗೆ ಫ್ಯಾಮಿಲಿ ಏನದು ಇನ್ಸ್ಟಿಟ್ಯೂಷನ್ ಇದೆ, ಮ್ಯಾರೇಜ್ ಇನ್ಸ್ಟಿಟ್ಯೂಷನ್ ಆಯಿತು, ಫ್ಯಾಮಿಲಿ ಆಯಿತು, ಅದು ಇರುತ್ತೆ. ಇದನ್ನು ನಾನು 22 ವರ್ಷ ಆಗಿದೆ ನಂದು ಮದುವೆ ಆಗಿ. ಸೊ ಇದು ಒಂದು ಪಾಲಿಸಿ ನಾನು ಆಯಿತು, ನನ್ನ ಹಸ್ಬೆಂಡ್ ಆಯಿತು ಫಾಲೋ ಮಾಡಿಕೊಂಡು ಬಂದಿರೋದು. ನಿಮ್ಮಲ್ಲಿ ಏನಾದರೂ ಜಗಳಗಳು ಆದಾಗ ಯಾರಾದರೂ ಮೊದಲು ಬಂದು ಸಾರಿ ಕೇಳಿದ್ರೆ? ಡೆಫಿನೆಟ್ಲಿ. ಗಂಡ ಹೆಂಡತಿ ಅಂತಂದಮೇಲೆ ಜಗಳ ಆಗ್ಲಿಲ್ದಂಗೆ ಇರೋಕ್ಕೆ ಹೇಗೆ ಸಾಧ್ಯ? ಇಬ್ಬರು ಬೇರೆ ಬೇರೆ ವ್ಯಕ್ತಿತ್ವ ಅಂದಮೇಲೆ ಒಂದೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯಿತು, ಒಂದೇ ಮಾತಿಗೆ ಒಪ್ಪದೇ ಇರೋದು ಡೆಫಿನೆಟ್ಲಿ ಬರುತ್ತೆ. ತಪ್ಪು ಯಾರ್ದು ಇರುತ್ತೋ ಅವರು ಸಾರಿ ಹೇಳ್ತೀವಿ. ಇನಿಷಿಯಲಿ ಮದುವೆ ಆಗಿ ಹೊಸರಲ್ಲಿ ಹೆಚ್ಚಾಗಿ ಹಸ್ಬೆಂಡ್ ಅಂದ್ಕೊಂಡವ್ರೆ ಸಾರಿ ಹೇಳೋದು. ಬಟ್ ಆಫ್ಟರ್ ಫ್ಯೂ ಇಯರ್ಸ್ ಆಫ್ ಮ್ಯಾರೇಜ್ ಆ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಆ್ಯಂಡ್ ಎವ್ರಿ ಟೈಮ್ ಸಾರಿ ಅಂತ ಹೇಳಲೇಬೇಕು ಅನ್ನೋದಿಲ್ಲ. ವರ್ಡಿಂಗ್ ಮಾತಲ್ಲಿ, ಆ್ಯಕ್ಷನ್ಸಲ್ಲೂ ಗೊತ್ತಾಗುತ್ತೆ ಅದು. ಇವಾಗ ಈಗಿನ ಯೂತ್ಸ್ ಎಲ್ಲ ಇವಾಗ ನಾಳೆ ಪ್ರೇಮಿಗಳ ದಿನಾಚರಣೆ ಆಚರಿಸೋಕ್ಕೆ ತುದಿಗಾಲಲ್ಲಿದ್ದಾರೆ. ಅವರಿಗೆಲ್ಲ ಏನಾದರೂ ಮೆಸೇಜ್ ಕೊಡೋದಾದರೆ? ಪ್ರತಿಯೊಬ್ಬರದ್ದು ಅವ್ರದ್ದೇ ಆದ ಲೈಫ್ ಅಂತ ಇರುತ್ತೆ. ನಿಮ್ಮ ಲೈಫ್ ನೀವು ಹೇಗೆ ಬಾಳಬೇಕು ಅಂತ ಇದ್ದೀರೋ ಅದನ್ನು ನೀವು ಮಾಡಿ. ನಾನು ಆ ವಿಚಾರದಲ್ಲಿ ನಾನೇನು ಹೇಳಲಿಕ್ಕೆ ಮಾಡೋದಿಲ್ಲ.